ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರು. ಇತ್ತೀಚೆಗೆ ನಮ್ಮ ಜವಾಬ್ದಾರಿತ ಪ್ರಜಾವಾಣಿ ಪತ್ರಿಕೆ ಒಳ್ಳೆಯ ಸರ್ವೆಯನ್ನು ಮಾಡಿ ಯುವ ಜನ ಯಾಕೆ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡ್ತಾ ಇಲ್ಲ, ಯಾಕೆ ಆ ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಏನಿದ್ರ ಮೂಲ ಉದ್ದೇಶ ಅಂತೇಳಿ ನಿಜವಾಗಿ ಒಳ್ಳೆಯ ಲೇಖ, ಚರ್ಚಿಸುವಂಥ ಲೇಖ, ಇದು ಎಲ್ಲರಿಗೂ ಮುಟ್ಟಬೇಕಾದ ಲೇಖ. ಅದರ ಒಂದಿಷ್ಟು ಕೆಲವು ವಿಷಯಗಳನ್ನು ತೆಗೆದುಕೊಂಡ ಇವತ್ತು ನಿಮ್ಮ ಜೊತೆ ಒಂದಿಷ್ಟು ಮಾತುಕತೆ. ಯಾಕಂತಂದ್ರೆ ಅವರು ಸ್ಪಷ್ಟವಾಗಿ ಒಳ್ಳೆಯ ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ಏನಪ್ಪ ಕಾರಣ, ಇಲ್ಲಿ ಯಾಕೆ ಕೃಷಿಗೆ ಯುವ ಜನ ಬರ್ತಾ ಇಲ್ಲ, ಬೇರೆ ಬೇರೆ ಯಾಕೆ ಬಿಡ್ತಾ ಇದ್ದಾರೆ, ಇಲ್ಲಿ ಯಾಕೆ ಬರ್ತಾ ಇಲ್ಲ, ಸಿಂಪಲ್ ಅಲ್ಲಿ ಲಾಭ ಇಲ್ಲ ಅಂತ. ಲಾಭದಾಯಕವಾದ ಉದ್ಯೋಗ ಅದಲ್ಲ ಅಂತ ಈಗಾಗಲೇ ಎಲ್ಲ ಯುವಕರ ಮನುಷ್ಯ ಕೂತ್ಬಿಟ್ಟದ, ಮತ್ತು ಅವ್ರ ತಂದೆ ತಾಯಿಗಳ ಮನುಷ್ಯ ಕೂತ್ಬಿಟ್ಟದ. ನಮಗಂದ್ರೆ ನಮ್ಮ ಮಕ್ಕಳು ಆಗೋದು ಬೇಡ್ರಿ, ಸಾಹೇಬಾಗಲಿ ಅನ್ನುವಂಥ ಮನೋಸ್ಥಿತಿ ಎಲ್ಲರಲ್ಲೂ, ಎಲ್ಲ ರೈತರಲ್ಲೂ ಅದ. ಹೀಗಾಗಿ ರೈತಾಪಿ ಮಾಡೋದ್ರೆ ಏನಪ್ಪ, ಎಷ್ಟೋ ಭೂಮಿ ಇರಲಿ, ಇವತ್ತು ನೋಡ್ರಿ ಹೆಣ್ಣು ಸಹಿತ ಕೊಡೋದಿಲ್ಲ. ಏನು ಮಾಡಿದ್ರಿ ಅಗ್ರಿಕಲ್ಚರ್, ಮತ್ತೇನ ಇಲ್ಲ, ನಾವು ಹೆಣ್ಣು ಕೊಡೋದಿಲ್ಲ. ಭೂಮಿ ಇರಲಿ, ಆದರೆ ನಿಮ್ಗೆ ನೌಕರಿ ಬೇಕು ಅಂದಾಗ ನಾವು ಕೊಡ್ತೀವಿ. ಹಿಂಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿಬಿಟ್ಟದ. ಒಂದು ಕಾಲಕ್ಕೆ ವರದಕ್ಷಿಣೆ ಸಲುವಾಗಿ ಒದ್ದಾಡ್ತಿದ್ವಿ, ಈಗ ವಧುವಿಗೆ ದಕ್ಷಿಣೆ ಕೊಟ್ಟು ಮಾಡ್ಕೊಳ್ಳೋ ಪ್ರಸಂಗ ಬಂದದ. ಇವತ್ತು ದಕ್ಷಿಣ ಕೊಡ್ತೀನಿ ಬರ್ರಿ ಅಂದ್ರೆ ಬರೋದಿಲ್ಲ. ಒಕ್ಕಲಿಗೆ ಇದ್ದಪ್ಪ ಅಂದ್ರೆ, ರೈತ ಇದ್ದದ್ರೆ ಎಲ್ಲ ನೋಡ್ತಾ ಇದ್ದೀವಿ ಅವ್ರು ಭಾಳಷ್ಟ. ಇದಕ್ಕೆ ಕಾರಣ ಅದ ಬಂದ ಇಲ್ಲಿ ಲಾಭ ಇಲ್ಲಪ್ಪ, ಬರೀ ಭಾಳಷ್ಟು ಮೈ ಹಿರಿ ತಿಳ್ಕೊಳ್ಳೋದು, ಒಂದಿಷ್ಟು ತಿಳ್ಕೊಳ್ಳೋದು, ಮತ್ತು ಸಾಲ ಯಾವಾಗಲು ಅದಕ್ಕಾಗಿ ಬರ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಅದ. ಈ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಬೇಸಿಕ್ಕಾಗಿ ಇನ್ನೊಂದಿಷ್ಟು ಮಾತುಗಳು ಏನಪ್ಪ ಅಂತಂದ್ರೆ, ರೈತರಿದ್ದಂಥವ್ರ ಬದುಕ ಅನಿಶ್ಚಿತ ಅದ. ಇಲ್ಲೇ ನಿಶ್ಚಿತವಾಗಿ ಎಷ್ಟು ಬರ್ತದೆ ನಮ್ಮ ಇನ್ಕಮ್ಮ, ಹೀಗೆ ಅಂತ ಇಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಈ ವಿಷಯವನ್ನು ಸಹಿತ ಪ್ರಸ್ತಾಪ ಮಾಡಿದ್ದಾರೆ ಅವರು. ಅದರಲ್ಲೂ ಮುಖ್ಯವಾಗಿ ಅತಿವೃಷ್ಟಿ, ಅನಾವೃಷ್ಟಿ, ರೋಗ ಬಾಧೆ ಮತ್ತಿತರ ಕಾರಣಗಳಿಂದ ಬೆಳೆ ಕೈಗೆ ಹತ್ತದಿರ್ಬೋದು. ಹೌದು, ಇವು ಸಮಸ್ಯೆಗಳದು. ಬೆಳೆ ಮುಂದೆ ಶುರುವಾದ ಸಮಸ್ಯೆ ಅಂತಾರೆ. ಅತಿವೃಷ್ಟಿ ಆಗೈತಿ, ಅನಾವೃಷ್ಟಿ ಆಗೈತಿ, ಏನು ಕೇಳುವಂಗಿಲ್ಲ, ಯಾವುದು ಪರಿಹಾರವೂ ಸಿಗೋಂಗಿಲ್ಲ. ಅದ್ಮೇಲೆ ಇದನ್ನು ಇಳಿಸಿರ್ತಾರೆ, ಇನ್ಶೂರೆನ್ಸು ಇಳಿಸೋ ಸರಿಯಾಗಿ ಬರೋದಿಲ್ಲ, ಅವರು ಸರಿಯಾಗಿ ಕೊಡೋದು ಇಲ್ಲ. ಇದು ಸಹಿತ ಗಮನಕ್ಕೆ ಬರುವಂಥ ವಿಷಯ ಆಗ್ಯದ. ಹೀಗಾಗಿ ಇದು ದೊಡ್ಡ ಸೆಟ್ಬ್ಯಾಕ್ ರೀ ನಮ್ಮ ರೈತರಿಗೆ. ಹೌದಪ್ಪ, ನಮ್ಮ ಮಕ್ಕಳು ಮಾಡ್ಬೇಕಾದ್ರೆ ಇದು ಅವಕಾಶ ಇಲ್ಲ ಅಂತೇಳಿ. ಯಾಕಂದ್ರೆ ಮುಖ್ಯವಾಗಿ ಬೇಕಾಗಿದ್ದ ಇವಕ್ಕೆಲ್ಲ ಒಂದು ಪರಿಹಾರ ಬೇಕು. ಅದು ಪರಿಹಾರ ಕೊಡೋ ಶಕ್ತಿ ಈಗ ಸರ್ಕಾರದಲ್ಲಿ ಇಲ್ಲ. ಹೇಗೆ ಕೊಡ್ತದಷ್ಟು ಗೊಬ್ಬರ ಕಡಿಮೆ ರೇಟ್ ಕೊಡ್ತೀವಿ ರೀ, ಹಿಂಗೆ ಹೇಳ್ತಾರೆ, ಸಬ್ಸಿಡಿ ಕೊಟ್ಟರೆ ಅಂತ ಹೇಳ್ತಾರೆ. ಆ ರೇಟ್ ನೋಡಿದ್ರೆ ಸಬ್ಸಿಡಿ ಅಲ್ಲಪ್ಪ, ಇದು ಅದು ಹೆಚ್ಚಾಗಿ ಕಡಿಮೆ ಕೊಟ್ಟಾರ ಅಂತೇಳಿ ಯಾರಿಗಾದ್ರೂ ಅನಿಸ್ತದೆ. ಹೀಗಾಗಿ ಇವು ಏನಪ್ಪ ಅಂದ್ರೆ ತ್ರಾಸನ್ನು ದುಡಿದ್ರು ಸಹಿತ ದುಡ್ಡು ಉಳಿದಿಲ್ಲಪ್ಪ ಇದರಲ್ಲಿ ಅಂತ. ಎಲ್ಲದಾಗೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಸೂಕ್ತ ಬೆಲೆ ಸಿಗದಿರುವುದು, ಇದು ಭಾಳ ಪ್ರಮುಖ. ಮೇಲಿಂದ ಮೇಲೆ ನಾನು ಇದನ್ನು ನಮ್ಮ ವಾಹಿನಿ ಮೂಲಕ ನಿಮ್ಗೆ ಹೇಳ್ತಾ ಇರ್ತೀನಿ. ಮಾರ್ಕೆಟ್ ಇಲ್ಲ ಪಾಪ ರೈತ, ನಾವು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ, ಯಾರು ಕೇಳೋದೇ ಇಲ್ಲ. ತಮ್ಮ ಮನುಷ್ಯ ಬಂತ ರೇಟ್ ಹೇಳ್ಬಿಡ್ತಾರಲ್ಲ, ಇದು ಯಾವುದೋ IBM ಮತ್ತೆಲ್ಲ ಹೋಗ್ರಿ, ಅವ್ರು ರೇಟ್ ಬೋರ್ಡ್ ಹಾಕಿಬಿಟ್ಟಿದ್ರೆ ಇಷ್ಟಪ್ಪ, ಅದು ಹೆಚ್ಚು ಶ್ರಮ ಪಟ್ಟಿರ್ತಾರ, ಆ ಶ್ರಮಕ್ಕೆ ಬೆಲೆನೇ ಇಲ್ಲ ಅಂದಾಗ ಯಾರು ಯಾಕೆ ಮಾಡ್ತಾರ್ರಿ? ಇನ್ನೊಬ್ರಿಗೆ ಬೆಲೆ ನಾವು ದುಡಿದು ಮೈ ಹರ್ಕೊಳ್ಳೋದು ಕಡಿಕ ಏನು ಹೇಳೋದು ಅನ್ನೋ ಪರಿಸ್ಥಿತಿ ರೈತರಿಂದ. ಹೀಗಾಗಿ ಅವರು ಯಾವುದೂ ಉದ್ಯೋಗ ಮಾಡೋಪ್ಪ ಅವತ್ತು ದುಡ್ಡು ಬರುವಂಥದ್ದು ತಿಳ್ಕೊಂಡು ಕೆಲಸ ಮಾಡಲಿಕ್ಕಿದ್ದಾರೆ. ಯಾಕಂದರೆ ಈಗ ಅವರೇಜ್ ಇಂಡಿಯಾದ ರೈತಂದು ಹೆಚ್ಚು ಕಡಿಮೆ ಎಲ್ಲ ಕಡೆಯಿಂದ ನೀವು ಒಂದು ಕಡೆ ಹೆಚ್ಚು ಒಂದು ಕಡಿಮೆ ಹಿಡಿದ್ರು ಸಹಿತ ಎಷ್ಟಪ್ಪ ತಿಂಗಳಿಗೆ 3,000 to 4,000 ರೂಪಾಯಿ ಬಿಡ್ಬೋದು ಆಲ್ ಓವರ್ ಇಂಡಿಯಾದ. ಕೆಲವು ಕಡೆ 1 ಲಕ್ಷ ಬಿಡುತ್ತದೆ, ಇನ್ನು ಕೆಲವು ಕಡೆ 50 ಲಕ್ಷ ಏನು ಬಿಡೋದಿಲ್ಲ. ಬೆಳೆ ಬಂದಾಗ 1-2 ತಿಂಗಳು ಬಂದಂಗೆ ಹಾಕದ, ತಿಂಗಳದ್ದು ಡಿವೈಡ್ ಮಾಡಿ ಇನ್ನೂ ಕಡಿಮೆ ಆಗ್ತದೆ. ಅಂದ್ರೆ ಇದಕ್ಕಿಂತಲೂ ಪಟ್ಟಿ ಅಂಗಡಿ ತೆಗೆದು ಯೋಗ್ಯದಪ್ಪ. ಯಾಕಂತಂದ್ರೆ ಆ ಒಂದು ದುಡ್ಡು ಅವತ್ತು ನಮಗೆ ಹತ್ತಿದ್ದು ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದಕ್ಕಾಗಿ ಭಾಳಷ್ಟು ಸಂಸ್ಥೆಗಳು ಏನು ಹೇಳ್ತಾರಪ್ಪ, ನಮ್ಮ ಕ್ಷೇತ್ರಕ್ಕೆ ಬರೋಣಪ್ಪ ವ್ಯಾಪಾರಿನ ತ್ರಾಸ ಬೇಡ ಹೋಗಂತ ಕಳಿಸ್ತಾರೆ ಬೇರೆ ಕಡೆ. ಈಗ ಹೀಗಾಗಿ ಇಲ್ಲಿ ಉಳಿದ ನಿರುದ್ಯೋಗ, ಇದು ಲಾಭದ ಉದ್ಯೋಗ ಅಲ್ಲ. ಕೃಷಿ 10 ಎಕರೆ ಇದ್ರೂ ಸಹಿತ ನಿಮ್ಗೆ ಲಾಭ ಆಗಿರೋದಿಲ್ಲ. ಅದು ಇಂಥ ಪರಿಸ್ಥಿತಿ ಇವತ್ತದ. ಅದ್ರ ಜೊತೆಗೆ ಇತರ ಉದ್ಯೋಗಗಳು ಹೋಲಿಸಿದರೆ ಕೃಷಿ ಆಕರ್ಷಕ ಆಯ್ಕೆಯಾಗಿ ಉಳಿಯದೇ ಇರುವುದು. ಬೇರೆ ಉದ್ಯೋಗ ತೋರಿಸಿದಾಗ ಅದ್ರ ಮುಂದೆ ಢಲ್ ಆಗಿಬಿಡ್ತದೆ ಅಂತ. ಅವು ಪಟ್ಟಿ ಅಂಗಡಿ ದಿನ 2-3 ಸಾವಿರ ರೂಪಾಯಿ ಕಳಿಸ್ತಾನೆ. ಇವು ಒಂದು ತಿಂಗಳಲ್ಲಿ ದುಡಿದ್ರು ಒಂದು 6,000 10,000 ಆಗೋದಿಲ್ಲ. ಅದು 3,000 4,000. ಅದ್ರೇನೋ ನಮ್ಮ PM ಅವರು ಪ್ರಧಾನಮಂತ್ರಿ ಒಂದು ಯೋಜನೆ ಮಾಡಿದರು, PM ಇದು ಕೇರ್ ಅಂತೇಳಿ. ಸ್ವಲ್ಪ ದುಡ್ಡು ಕೊಡಿಸೋಣ ರೈತರಿಗೆ, 4 ತಿಂಗಳಿಗೆ 2,000 ರೂಪಾಯಿ. ಎಷ್ಟಾಗೋದ್ರಿ, ಅದು ಏನಾಗೋದ? ಅದಕ್ಕಿಂತ ಇಲ್ಲಿ ಓಪನ್ ಮಾರ್ಕೆಟ್ ಮಾಡ್ರಿ, ಇದನ್ನು ಮಾಡಿದ್ರಿ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ಕಾನೂನು ಮಾಡ್ರ ಅದಿಲ್ಲ, ಸಪೋರ್ಟಿಂಗ್ ಪ್ರೈಸ್ ಮಾಡ್ರಲ್ಲ ಅದನ್ನಿಲ್ಲ. ಅಂದ್ರೆ ಹಾಕಿದ ಬರೋಣ ಅಲ್ಲೇ ಭೂಮಿ ಹೋಗ್ಬೇಕು, ಹೋಗಿ ತಿನ್ನಾಕ ಆದ್ರೆ ಮಾತ್ರ 10-20 ಹೊರಡೋದು ಮುಗಿದೋದು. ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಯದ.
ಇದು ಮುಂದೆ ಈ ಥರದಲ್ಲ ಇದೆ, ಎಲ್ಲ ಕಡೆ ಇದ್ದು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಕೃಷಿಕರ ಸ್ಥಾನಮಾನ ಕುಸಿದಿರೋ, ಹೀಗಾಗಿ ಜನರಲ್ಲಾಗಿ ರೈತಪ್ಪ ಅಂದ್ರೆ ಅವ್ನ ಸ್ಥಾನಮಾನ ಕುಸಿದ ನೋಡಪ್ಪ ದುಡ್ತೀವಿ ನಾವು ಹೊಲದಾಗ ಏಟಾಗೋದು ಒಂದ ಅನ್ನುವಂಥ ಪರಿಸ್ಥಿತಿ ಐತಿ. ಅದಕ್ಕಾಗಿ ಯಾರೂ ಇದನ್ನು ಏನಪ್ಪ ಅಂತಂದ್ರೆ ರೈತಾಪಿ ಮಾಡ್ತೀವಿ ಅಂದ್ರೆ ಯುವಕರು ಬರ್ತಾಯಿಲ್ಲ, ಆಕರ್ಷಣೆ ಇಲ್ಲ ಅಲ್ಲಿ. ಅತಿ ಹೆಚ್ಚು ದುಡಿಮೆ ಅತಿ ಕಡಿಮೆ ಹೆಚ್ಚು ಅನಿಶ್ಚಿತತೆ, ಹೆಚ್ಚು ದುಡ್ಡೋದು ಹೆಚ್ಚು ಅನಿಶ್ಚಿತತೆ ಡೆಫಿನೆಟ್ನೆಸ್ ಇಲ್ಲ. ಬರ್ತದಪ್ಪ ನಮಗೆ ಈ ಸಲ ಅಂತ ಅನ್ನುವಂಥ ಸ್ಥಿತಿ ಒಳಗಿಲ್ಲ. ಇದು ಹೋಗ್ಬೇಕಾಗಿದೆ ಇಂಥದ್ದೆಲ್ಲ. ಅಂದಾಗಿ ಏನಾದರೂ ಯುವಕರು ಬರೋಕ್ಕೆ ಸಾಧ್ಯ ಆಗ್ಬೋದು. ಇಲ್ಲಾಂದ್ರೆ ಹೆಂಗಿದೆ ಈ ಕೆಟ್ಟ ಪರಿಸ್ಥಿತಿ. ಅಮೇರಿಕಾ, ಇಂಗ್ಲೆಂಡ್ ಅಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ರೈತ ಸಬ್ಸಿಡಿ ಕೊಡ್ತಾರೆ. ಯಾಕಂದ್ರೆ ಅವ್ರು ಲಾಭ ಮಾಡಿಕೊಡೋದು ಅವ್ರಿಗೆ ಸಾಧ್ಯ ಇಲ್ಲ. ರೈತ ಬೆಳೆದ ಬೆಳೆಗೆ ನಾವು ಅದು ಕೊಳ್ಳುವಂಥ ಪ್ರಸಂಗ ಬರ್ತಾರೆ, ಕೊಳ್ಳೋರು ಸಿಗೋದಿಲ್ಲ. ಅದಕ್ಕೆ ಅಮೇರಿಕ ಏನು ಮಾಡ್ಯದಪ್ಪ ಅಂದ್ರೆ ಪ್ರತಿಯೊಬ್ಬ ರೈತಗೆ ಅವ್ರ ಎಕರೆ ವಾಯಿದ ಅಥವಾ ಅವರ ಪ್ರಮಾಣ ವಾಯಿದ ವರ್ಷಕ್ಕೆ 40-50 ಲಕ್ಷ ರೂಪಾಯಿಗಳನ್ನು ಸಬ್ಸಿಡಿಯಾಗಿ ಕೊಡ್ತಿರ್ತದೆ ರೈತ. ನಮ್ಮಲ್ಲಿ ಕೊಡ್ತಾರೆ ಪರಿಹಾರ ಇಡೀ ವರ್ಷ ತುಂಬ ಅದು 12,000 ಇದಷ್ಟು 3-4 ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 6,000 ರೂಪಾಯಿ. ಭಾಳ ಕೊಟ್ಟಿದ್ರು ನಾವು, ಭಾಳ ಕೊಟ್ಟಿದ್ರು. ಅದು ಪ್ರಚಾರ ಮಾಡೋದು ನಾವು. ಅಮೇರಿಕಾ, ಇಂಗ್ಲೆಂಡು ಅಥವಾ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅವರು ಸಬ್ಸಿಡಿ ಕೊಡ್ತಾರೆ ರೈತರಿಗೆ. ಯಾಕಂದ್ರೆ ರೈತಗೆ ಅಲ್ಲಿ ನಾವು ಓಪನ್ ಮಾರ್ಕೆಟ್ದಾಗ ದುಡ್ಡು ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಎತ್ತರಕ್ಕೆ ಹೋಗ್ತದೆ, ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಸರ್ಕಾರ ಹೆಲ್ಪ್ ಮಾಡ್ತದೆ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಆಗಿರ್ಬೋದು ಈ ರೈತರಿಗೆ ಸಹಾಯ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ ಅದು ಮಾರ್ಕೆಟ್. ಅದು ಮಾರ್ಕೆಟ್ ಇಲ್ಲ ಅಂತಂದ್ರೆ ಇಲ್ಲ, ಭಾಳ ದುಡಿಮೆ ಮಾಡ್ತೀವಿ ಮತ್ತು ಹಂಗೆ ಭಾಳ ಅನಿಶ್ಚಿತ ಇರ್ತೈತಿ. ಅದಕ್ಕೆ ಅದು ಬೇಡಪ್ಪ ಅನ್ನುವಂಥ ಮಾತನ್ನು ಇಲ್ಲೇ ನಾವು ಕೇಳ್ಪಡ್ತಾಯಿದ್ವಿ, ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಈಗ ಒಂದೇಳಿ ಬದಲಾಗಬೇಕಾದ್ರೆ ಏನು ಮಾಡಬೇಕು ಈಗಂತ ಗೊತ್ತಾಯ್ತು. ಯಾವಾಗ ಕಾರಣದಿಂದ ನಾವು ಲಾಸ್ ಆಗ್ತೀವಿ ಅಂತೇಳಿ. ಮತ್ತು ಯಾರೂ ಅಗ್ರಿಕಲ್ಚರ್ಗೆ ಬರ್ತಾಯಿಲ್ಲ, ಯುವಕರು ಬರಬೇಕು ಮುಖ್ಯ. ಅವರ ಬರ್ತಾಯಿಲ್ಲ, ಬೇರೆ ಹೋಗ್ಬಿಡ್ತಾ ಇದ್ದಾರೆ. ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಮಾರ್ಪಡಿಸೋದು ಮುಖ್ಯ ಇರೋದು. ಲಾಭದಾಯಕ ಉದ್ಯೋಗ ಮಾಡಬೇಕು, ಅದು MSP ಮತ್ತೆಲ್ಲ ಮಾಡಬೇಕು. ಅದು ಲಾಭ ಆಗಬೇಕು, ಜನರಿಗೆ ಬಂದು ಮುಟ್ಟಬೇಕು. ಎರಡನೇದಾಗೆ ಸರ್ಕಾರದಿಂದ ಕೃಷಿ ಮತ್ತು ಕೃಷಿಕರಿಗೆ ಹೆಚ್ಚು ಉತ್ತೇಜನ. ಸರ್ಕಾರವು ಈಗ ಹೇಳಿದೆ ನಿಮಗೆ, ಅಮೇರಿಕಾ, ಇಂಗ್ಲೆಂಡ್ದಲ್ಲೇ 50 ಲಕ್ಷ ತನಕ ಸಬ್ಸಿಡಿ ಕೊಡ್ತಾರಂತೇಳಿ ವರ್ಷಕ್ಕೆ. ಇಲ್ಲೇ ನೋಡಿದ್ರೆ ನಿಮ್ಗೆ 6,000 ರೂಪಾಯಿ ವರ್ಷಕ್ಕೆ. ಎಷ್ಟು ಡಿಫ್ರೆನ್ಸ್ ಆಯಿತು. ಅದಕ್ಕೆ ಅದೇ ರೀತಿಯಾಗಿ ಅವ್ರಿಗೆ ಕೃಷಿಕರಿಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಮುಂದೆ ಯುವ ಕೇಂದ್ರಿತ ಯೋಜನೆಗಳ ಮೂಲಕ ಕೃಷಿಕರನ್ನು ಕೃಷಿ ಉದ್ಯಮಿಗಳನ್ನಾಗಿ ಮಾಡೋದು. ಇನ್ನೊಂದು ದೊಡ್ಡದಪ್ಪ ಅಂದ್ರೆ ಕೃಷಿಕರನ್ನು ಕೃಷಿ ಉದ್ಯಮಿಯನ್ನಾಗಿ ಮಾಡೋದು. ಅದೇನು ಸುಲಭದ ಕೆಲಸನ ಆಗಬೇಕಾಗಿದ್ದೊಳಗೆ ಆಗಿಲ್ಲ. ಅದೇ ಕಾರಣ ಮುನ್ನದ ಮೌಲ್ಯವರ್ಧನ ಮೂಲಕ ಕೃಷಿ ಉತ್ಪನ್ನಗಳ ಬೆಲೆ ಮಾರುಕಟ್ಟೆ ಹೆಚ್ಚು ಮೌಲ್ಯವರ್ಧನ. ಅವತ್ತು ಅವ್ರ ರೇಟ್ ಏನದ ಅವ್ರು ಅವ್ರಿಗೆ ಸಿಗುವಂಗೆ ಅವ್ರು ಮಾರ್ಕೆಟ್ ಮಾಡ್ಕೊಳಂಗೆ ಮಾಡಬೇಕು. ಅವ್ರಿಗೆ ಎಲ್ಲಿವರೆಗೆ ಮಾರ್ಕೆಟ್ ಆಗೋದಿಲ್ಲ ಅದು ಸಾಧ್ಯ ಇಲ್ಲ. ಮುಂದೆ ಯುವಜನರ ಅಗತ್ಯ ಆಶಯಗಳಿಗೆ ತಕ್ಕಂತೆ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ನೀತಿ ನಿಯಮ ರೂಪಿಸೋದು. ಇನ್ನೊಮ್ಮೆ ಇವರಿಗೆಲ್ಲ ಅನುಕೂಲ ಆಗಲಪ್ಪ, ಚಲೋ ಸಿಗಲಿ ಅನ್ನುವಂಗೆ ಅವ್ರ ನೀತಿಗಳನ್ನು ಅಳವಡಿಸ್ಕೊಳ್ಳೋದು, ರೈತರಿಗೆ ಮಾರ್ಕೆಟ್ ಮಾಡೋದು. ಇದು ಮೇನ್ ಇದು ಟೆಸ್ಟ್ ಕೊಟ್ಟು ಹೇಳ್ತಾ ಇದ್ದಾರೆ. ಉಳಿದು ಆ ಕೃಷಿ ಮಾಡೋನು, ನೈಸರ್ಗಿಕ ಕೃಷಿ ಮಾಡೋನು, ಆ ಸಾವಯವ ಮಾಡೋನು ಎಲ್ಲ ಮಾಡಿದ್ದಾರೆ. ಬೆಳೆ ಬರ್ತಾಯಿದೆ, ಮಾರ್ಕೆಟ್ ಬರ್ತಾಯಿಲ್ಲ, ಬೆಲೆ ಬರ್ತಾಯಿಲ್ಲ. ಹೀಗಾಗಿ ರೈತರು ಅಥವಾ ಅದರಲ್ಲೂ ಯುವಜನ ನಮ್ಗೆ ಒಕ್ಕಲ್ತನ ಬೇಡಪ್ಪ ಅಂದರೆ, ಯಾಕೆ ಹೆಣ್ಣು ಕೊಡೋದಿಲ್ಲ ಯಾರು ಬರೀ ಒಕ್ಕಲ್ತನ ಮಾಡ್ತಾನಂದ್ರೆ ಈ ಪರಿಸ್ಥಿತಿ ಮತ್ತು ಪ್ರತಿಯೊಂದು ಗಂಡಿಗೂ ಅದು ಸಾಕಷ್ಟು ನಾವು ನೋಡಿದ್ದೀವಿ ಅಂಥವನ್ನ. ಆ ದೇಶ ಎಲ್ಲ ದೇಶದಲ್ಲೇ ನಮ್ಮ ರೈತನ ಬದುಕು ಸ್ವಚ್ಛ ಆಗಬೇಕಾಯ್ತಪ್ಪ ಅಂತಂದ್ರೆ ಅದಕ್ಕೆ ಮಾರ್ಕೆಟ್ ಐತಿ ಅನ್ನೋದು ಆಗಬೇಕು. ಅಂದಾಗ ಈ ಒಂದು ಯುವಕರು ಬರೋಕ್ಕೆ ಸಾಧ್ಯತೆ. ಇಲ್ಲಾಂದ್ರೆ ನಾವು ಹಿಂಗೆ ಹೇಳ್ಕೊತ ಹೋಗೋದು, ಅವ್ರು ಹಂಗೆ ಮಾಡ್ಕೊತ ಹೋಗೋದು. ಇದಕ್ಕೆ ಕಾರಣ ಅಂದ್ರೆ ವ್ಯವಸ್ಥೆ ಹಂಗದ. ಅದಕ್ಕೆ ವ್ಯವಸ್ಥೆಗೆ ಮೂಲಭೂತ ಪರಿವರ್ತನೆ ಯಾವಾಗ ತರೋದು ನೋಡು. ಎಲ್ಲರೂ ಕೂಡ ಏನು ಮಾಡ್ತಾರೆ, ರೈತರ ಕೈಯಲ್ಲೇ ಅದೇ. ಒಬ್ಬ ಯೋಗ್ಯ ಮತದಾರನ ಆಯ್ಕೆ ಮಾಡಿಕೊಂಡು ಪ್ರಾಮಾಣಿಕವಾದ ರೈತರಲ್ಲೇ ಅವ್ರನ್ನ ಆಯ್ಕೆ ಮಾಡಿ ಈ ಲೆಜಿಸ್ಲೇಷನ್ಗೆ ಅಂದರೆ ವಿಧಾನಸಭೆ ಕಳಿಸಲಿ, ಬೇಡ MP ಕಳಿಸಲಿ, ಅಲ್ಲೂ ಚರ್ಚೆ ಆಗಬೇಕು, ಒತ್ತಡ ಬರಬೇಕು. ಇದು ಏನಾದರೂ ಮಾರ್ಕೆಟ್ ಆಗಿ ಸಾಧ್ಯತೆ ಇಲ್ಲಪ್ಪ ಅಂತಂದ್ರೆ ಈಗ ಇದು ಮುಂದುವರ್ಕೊಂಡು ಹೋಗ್ತದೆ. ಯಾಕಂದ್ರೆ ಇವ್ರ ಪರವಾಗಿ ಧ್ವನಿ ಐತಿ ಕೆಲವರಲ್ಲಿಲ್ಲ ಕ್ಯಾಬಿನೆಟ್ದಲ್ಲೇ ಅನ್ನೋ ಮಾತನ್ನು ನೆನ್ಪಿಡ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.